ಹಾಯ್ ಎವ್ರಿವನ್, ನಾನು ನಿಮ್ಮ ಹುಸೇನ್ ನಾಯ್ಕರ್. ನಮ್ದು ಈಗ ಕನ್ನಡ ಪೇಪರ್ ಆಯ್ತು, ಇಂಗ್ಲಿಷ್ ಆಯ್ತು ಅಂಡ್ ಹಿಸ್ಟ್ರಿ ಕೂಡ ಆಯ್ತು. ಸೊ ಇನ್ನ ಬರುತ್ತೆ ಬಿಸ್ನೆಸ್ ಸ್ಟಡಿ. ಬಿಸ್ನೆಸ್ ಸ್ಟಡಿಯಲ್ಲಿ ನಾವು ಕೇವಲ 2 ದಿನದಲ್ಲಿ ಓದಿ ಯಾವ ರೀತಿ 95 ಸ್ಕೋರ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನನಗೆ ಗೊತ್ತು ತುಂಬಾ ವಿದ್ಯಾರ್ಥಿಗಳು ತುಂಬಾ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟಡಿ ಡಿಫಿಕಲ್ಟ್ ಅನ್ಸುತ್ತೆ. ತುಂಬಾ ಲೆಂದಿ ಒಂದು ಸಬ್ಜೆಕ್ಟ್ ಇದು, ಬಹಳ ಚಾಪ್ಟರ್ಸ್ ಗಳು ಇವೆ. ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಬಿಡಬೇಕು, ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ತುಂಬಾ ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ. ತುಂಬಾ ಕನ್ಫ್ಯೂಷನ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ರೀತಿ 2 ದಿನದಲ್ಲಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳನ್ನ, ಅಂದ್ರೆ ಯಾವ್ದು ಓದಬೇಕು ಯಾವ್ದು ಬಿಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಂಡ್ ಮೂಮೆಂಟ್ ನಲ್ಲಿ ನಾವು ಒಳ್ಳೆ ಸ್ಕೋರ್ ಅನ್ನ ಮಾಡ್ಬೇಕಂದ್ರೆ ಆ ಚಾಪ್ಟರ್ಸ್ ಗಳನ್ನ ತಿಳಿಸ್ತಾ ಹೋಗ್ತೀನಿ. ನೆನ್ಪಿಟ್ಕೊಳ್ಳಿ, ನೀವು ಓವರ್ ಆಲ್ 90 ಅಬೌವ್ ಅಥವಾ 95 ಅಬೌವ್ ಪರ್ಸೆಂಟೇಜ್ ಮಾಡ್ಬೇಕಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು, ಅಂದಾಗನೇ ಅದು ಸಾಧ್ಯ ಆಗುತ್ತೆ. ಸೊ ಬನ್ನಿ, ಸ್ಟೂಡೆಂಟ್ಸ್ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು ಏನು, ಯಾವ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳನ್ನ ಓದಿ. ಎಲ್ಲವನ್ನ ಓದ್ಲಿಕ್ಕೆ ಆಗೋದಿಲ್ಲ. ಯಾವ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳನ್ನ ಓದಿನ 95 ಸ್ಕೋರ್ ಮಾಡಬಹುದು. ಎರಡನೇದಾಗಿ, ಓನ್ ಆಗಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರ? ಸ್ಟೂಡೆಂಟ್ಸ್ ನ ಬಿಗ್ ಪ್ರಾಬ್ಲಮ್ ಇದೆ. ಯಾಕಂದ್ರೆ ತುಂಬಾ ಎಕ್ಸ್ಪ್ಲನೇಷನ್ ಇರುತ್ತೆ ಬುಕ್ಸ್ ನಲ್ಲಿ. ಈಗ ಎಲ್ಲವನ್ನ ಆಸ್ ಇಟ್ ಈಸ್ ಬೈಪಟ್ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯನಿಲ್ಲ, ನನ್ನಿಂದನೂ ಕೂಡ ಸಾಧ್ಯ ಇಲ್ಲ. ಸೊ ಆದ್ರೂ ಕೂಡ ನಾವು ಯಾವ ರೀತಿ ಬರೀಬಹುದು? ನಾನು ಬಿಸ್ನೆಸ್ ಸ್ಟಡಿಯಲ್ಲಿ ಬಂದು 97 ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದೆ. ಆ ಒಂದು ಆನ್ಸರ್ ಕಾಪಿ, ಆನ್ಯುವಲ್ ಎಕ್ಸಾಮ್ ನ ಉತ್ತರ ಪತ್ರಿಕೆ ನನ್ನ ಹತ್ರ ಇದೆ. ಅದು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ನಿಮಗೆ ವಿಡಿಯೋನ ಕೊನೆಯವರೆಗೆ ನೋಡಿ. ವಿಡಿಯೋ ಮಿಸ್ ಮಾಡಿದ್ರೆ ತುಂಬಾ ಕಳ್ಕೊಳ್ತೀರಾ ಅಂಡ್ ತುಂಬಾ ಪ್ರಾಬ್ಲಮ್ಸ್ ಅನ್ನ ನೀವು ಫೇಸ್ ಮಾಡಬಹುದು. ಇನ್ನು ಹೌ ಟು ಮೇಂಟೈನ್ ಗುಡ್ ಹ್ಯಾಂಡ್ ರೈಟಿಂಗ್. ಸೊ ಗುಡ್ ಹ್ಯಾಂಡ್ ರೈಟಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಂಡ್ ವರ್ಗೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಆ ಟೆಕ್ನಿಕ್ಸ್ ನಿಮಗೆ ಹೇಳ್ಕೊಡ್ತೇನೆ. ಹೌ ಟು ಯೂಸ್ ರೀಡಿಂಗ್ ಟೈಮ್ ಇಫೆಕ್ಟಿವ್ಲಿ. ತುಂಬಾ ಜನ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇರ್ತಾರೆ ಸ್ಟಾರ್ಟಿಂಗ್ ನಲ್ಲಿ. ಸೊ ಆ ಟೈಮ್ ಅನ್ನ ನೀವು ಯಾವ ರೀತಿ ಇಫೆಕ್ಟಿವ್ ಆಗಿ ಬಳಸ್ಕೋಬಹುದು ಅನ್ನೋದನ್ನ ತಿಳಿಸ್ತೀನಿ. ಇನ್ನ 4 to 8 ಮಾರ್ಕ್ಸ್ ಗೆ ಎಷ್ಟು ಪೇಜಸ್ ಬರಿಬೇಕು? ಇದು ಮೋಸ್ಟ್ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್. 4 ಅಂಕಕ್ಕೆ ಎಷ್ಟು ಪಾಯಿಂಟ್ಸ್ ಬರಿಬೇಕು, ಎಷ್ಟು ಪೇಜಸ್ ಬರಿಬೇಕು, 8 ಅಂಕಕ್ಕೆ ಎಷ್ಟು ಪೇಜಸ್ ಬರಿಬೇಕು. ಸೊ ಕೇವಲ ಹೇಳೋದಷ್ಟೇ ಅಲ್ಲ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಾನು ಯಾವ ರೀತಿ ಬರ್ತಿದ್ದೆ, ಅದನ್ನ ಯಾವ ರೀತಿ ಇವ್ಯಾಲ್ಯುಯೇಟ್ ಮಾಡಲಾಗಿತ್ತು, ಫುಲ್ ಮಾರ್ಕ್ಸ್ ಸಿಕ್ಕಿದೆಯಾ ಅಥವಾ ಇಲ್ವಾ, ನಾನೇನ್ ಎಕ್ಸ್ಪ್ಲನೇಷನ್ ಬರ್ತಿದ್ದೀನಿ ಅದನ್ನ ನೀವೀಗ ಜಸ್ಟ್ ಕೇಳೋದಷ್ಟೇ ಅಲ್ಲ, ನೋಡ್ತಾ ಹೋಗ್ತೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ತುಂಬಾ ಎಫರ್ಟ್ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನ. ಪಾಯಿಂಟ್ಸ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಈ ಪ್ರಾಬ್ಲಮ್ ಪ್ರತಿಯೊಬ್ಬ ಸ್ಟೂಡೆಂಟ್ ಫೇಸ್ ಮಾಡ್ತಾನೆ ಆನ್ಯುವಲ್ ಎಕ್ಸಾಮ್ ನಲ್ಲಿ. ಯಾವ್ದೋ ಒಂದು 8 ಅಂಕದ ಪ್ರಶ್ನೆ ಇದೆ. ಈಗ 8 ಅಂಕದ ಅಂದಾಗ 8 ಪಾಯಿಂಟ್ಸ್ ಬರಿಬೇಕು. ಸೊ ಕೆಲವು ಬಾರಿ 1 ಅಥವಾ 2 ಪಾಯಿಂಟ್ಸ್ ಗಳು ನಮಗೆ ನೆನಪೇ ಬರೋದಿಲ್ಲ. ಆ ಒಂದು ಸನ್ನಿವೇಶದಲ್ಲಿ ಏನ್ ಮಾಡಬೇಕು? ಅದಕ್ಕೂ ಕೂಡ ತುಂಬಾ ಪವರ್ಫುಲ್ ಆಗಿರುವಂತಹ ಟೆಕ್ನಿಕ್ ಇದೆ. ಅಂಡ್ ದೆನ್ ಲಾಸ್ಟ್ 10 ಮಿನಿಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ 100 ಸ್ಕೋರ್ ಮಾಡಬೇಕು, 100 ಸ್ಕೋರ್ ಮಾಡಬೇಕು ಅನ್ನೋರಿಗೆ ಲಾಸ್ಟ್ 10 ಮಿನಿಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ನೇರವಾಗಿ ಸ್ಟಾರ್ಟ್ ಮಾಡೋಣ. ಇದು ನನ್ನ ಆನ್ಯುವಲ್ ಎಕ್ಸಾಮ್ ನ ಆನ್ಸರ್ ಕಾಪಿ. ಇಲ್ಲಿ ನೀವು ನೋಡಬಹುದು 97 ಮಾರ್ಕ್ಸ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸ್ತೇನೆ. 97 ಮಾರ್ಕ್ಸ್ ಸಿಕ್ಕಿರುವಂತದ್ದು ನನಗೆ. ಎಲ್ಲಿ ಮಾರ್ಕ್ಸ್ ಕಳ್ಕೊಂಡಿದೆ ಅದು ಕೂಡ ತಿಳಿಸ್ತೇನೆ, ಅದು ಇಂಪಾರ್ಟೆಂಟ್. ಸೊ ಅದು ನಿಮ್ಗೆ ಬೆಸ್ಟ್ ಆಪರ್ಚುನಿಟಿಲಿ ಸಿಗ್ತಾ ಇದೆ. ಎಲ್ಲಿ ಮಾರ್ಕ್ಸ್ ನಾನು ಕಳ್ಕೊಂಡೆ, ಅದರ ರೀಸನ್ ಏನು, ನೀವು ಆ ತಪ್ಪುಗಳನ್ನ ಯಾವ ರೀತಿ ಅವಾಯ್ಡ್ ಮಾಡಬಹುದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಬರೋಣ, ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳು. ಯಾವ ಚಾಪ್ಟರ್ಸ್ ಓದಬೇಕು, ಯಾವ ಚಾಪ್ಟರ್ಸ್ ಅನ್ನ ಬಿಡಬೇಕು. ಸೊ ಇಲ್ಲಿ ನಿಮಗೆ ಬಂದು ಗೊತ್ತಿದೆ, ಟೋಟಲ್ ಆಗಿ 11 ಚಾಪ್ಟರ್ಸ್ ಗಳು ಇವೆ. 11 ಚಾಪ್ಟರ್ಸ್ ಗಳನ್ನ ಓದುವಂತಹ ಅವಶ್ಯಕತೆ ಇಲ್ಲ. ಕೇವಲ ನಾನು ನಿಮ್ಗೆ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ 8 ಚಾಪ್ಟರ್ಸ್ ಗಳನ್ನ ನೀವು ಓದಿದ್ರೆ ಸಾಕು. ಸುಲಭವಾಗಿ ನೀವು ಏನು ಮಾಡಬಹುದು, 100 ಔಟ್ ಆಫ್ 100 ಸ್ಕೋರ್ ಮಾಡಬಹುದು. ಸೊ ಹಾಗಾದ್ರೆ ಆ ಚಾಪ್ಟರ್ಸ್ ಗಳು ಯಾವುವು ಅಂದ್ರೆ, ಮೊದಲನೇದಾಗಿ ಬಂದು 1 ರಿಂದ 6 ಚಾಪ್ಟರ್ಸ್ ವರೆಗೆ, ಮೊದಲ 6 ಚಾಪ್ಟರ್ಸ್ ಗಳನ್ನ, ಅಂದ್ರೆ ಅದು ನಿರ್ವಹಣೆಯ ಸ್ವರೂಪ, ಮಹತ್ವ, ನಿರ್ವಹಣೆಯ ತತ್ವಗಳು, ವ್ಯವಹಾರ ಪರಿಸರ, ಯೋಜಿಸುವಿಕೆ, ಸಂಘಟಿಸುವಿಕೆ ಅಂಡ್ ಸಿಬ್ಬಂದಿ ನಿರ್ವಹಣೆ, 6 ಚಾಪ್ಟರ್ಸ್ ಓದಿ. ಇಲ್ಲಿ ನಿರ್ದೇಶಿಸುವಿಕೆ ಅನ್ನುವಂತಹ ಚಾಪ್ಟರ್ ಅನ್ನ ಬಿಡಿ, ನಿಯಂತ್ರಿಸುವಿಕೆ ಅನ್ನುವಂತಹ ಚಾಪ್ಟರ್ ಅನ್ನ ಓದಿ. ಈಗ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರ್ಬೋದು, ಸರ್ ಇದೇ ಚಾಪ್ಟರ್ಸ್ ಯಾಕೆ ಓದ್ಬೇಕು, ಏನು ಲಾಜಿಕ್, ಏನು ರೀಸನ್ ಇದರ ಹಿಂದೆ? ಸೊ ಬನ್ನಿ ತಿಳಿಸ್ತೀನಿ. ನಿಮಗೆ ಗೊತ್ತಿದೆ 4 ಅಂಕದ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀವು ಬರಿಬೇಕು? 6 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರಿಬೇಕು. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಮೊದಲನೆಯ ಅಧ್ಯಾಯದಿಂದ 2ನೇ ಅಧ್ಯಾಯದಿಂದ 4 ಅಂಕದ ಪ್ರಶ್ನೆ ಇದೆಯಾ? ಸೊ ಮೊದಲನೇ ಅಧ್ಯಾಯದಿಂದ 4 ಅಂಕದ ಪ್ರಶ್ನೆ ಇಲ್ಲ. 2ನೇ ಅಧ್ಯಾಯ ನೋಡಿ, ಅದರಲ್ಲಿ 4 ಅಂಕದ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ನೀವು ನೋಡಬಹುದು. ಇನ್ನ 3ನೇ ಅಧ್ಯಾಯ ಪರಿಸರ, ವ್ಯವಹಾರ ಪರಿಸರ, ಇದರಿಂದ 2 ಪ್ರಶ್ನೆಗಳು ಇವೆ, 4 ಅಂಕದ್ದು. ಇನ್ನ ಯೋಜಿಸುವಿಕೆಯಲ್ಲಿ ಬಂದು 1 ಪ್ರಶ್ನೆ ಇದೆ. ಸೊ ಇಲ್ಲಿ 4 ಪ್ರಶ್ನೆಗಳು ನಮ್ದು ಇಲ್ಲಿ ಕವರ್ ಆದವು. ಇನ್ನು ಕೇವಲ 2 ಪ್ರಶ್ನೆಗಳಿಗೆ ನಾವು ಪ್ರಿಪೇರ್ ಆಗಬೇಕು.
ಸೊ ಆ ಪ್ರಶ್ನೆಗಳು ಬರ್ತಾ ಇವೆ ಎಲ್ಲಿಂದ ಸಿಬ್ಬಂದಿ ನಿರ್ವಹಣೆಯಿಂದ ಒಂದು ಬರುತ್ತೆ 4 ಅಂಕದ ಪ್ರಶ್ನೆ ಅಂಡ್ ಕೊನೆಯದಾಗಿ ನಿಯಂತ್ರಿಸುವಿಕೆ ಅಧ್ಯಾಯದಿಂದ ಒಂದು ಪ್ರಶ್ನೆ ಬರುತ್ತೆ. ಸೊ 6 ಪ್ರಶ್ನೆಗಳಿಗೆ ಉತ್ತರ ಬರೋದೇ ಸಾಕಲ್ವಾ? ಎಸ್ ಸಾಕು. ಹೆಚ್ಚಿಗೆ ಬರೀಲಿಕ್ಕೆ ಟೈಮು ಕೂಡ ಸಿಗೋದಿಲ್ಲ. ಸೊ ಅದಕ್ಕೆ ಇಷ್ಟೇ ಚಾಪ್ಟರ್ಸ್ ಗಳನ್ನ ನಾವೀಗ ಇವತ್ತು ಪ್ರಿಪೇರ್ ಮಾಡೋಣ. ಇನ್ನ 8 ಅಂಕದ 3 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ಸೊ ಮೊದಲನೇ ಚಾಪ್ಟರ್ ನಾವು ಓದ್ತಾ ಇದ್ದೇವಾ? ಎಸ್ ಓದ್ತಾ ಇದ್ದೇವೆ. ನಿರ್ವಹಣೆಯ ಸ್ವರೂಪ, ಅಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಎರಡನೇದಾಗಿ ಬರುತ್ತೆ ಸಂಘಟಿಸುವಿಕೆಯಿಂದ ಪ್ರತಿ ವರ್ಷ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು ಮೂರನೇದಾಗಿ ಸಿಬ್ಬಂದಿ ನಿರ್ವಹಣೆ ಚಾಪ್ಟರ್ ದೊಡ್ಡದಿದೆ, ನನಗೆ ಗೊತ್ತು, ಅದು ತುಂಬಾ ಲೆಂದಿ ಇದೆ, ಆದ್ರೂ ಸೆಲೆಕ್ಟ್ ಮಾಡಿದೀನಿ. ಯಾಕೆ ಹೇಳಿ? ಯಾಕೆ ಅಂದ್ರೆ ಒಂದು 4 ಅಂಕದ ಪ್ರಶ್ನೆ, ಇನ್ನೊಂದು 8 ಅಂಕದ ಪ್ರಶ್ನೆ. ಇಲ್ಲಿ 2 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ನಾವೀಗ ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ 2 ಅಂಕದ 6 ಪ್ರಶ್ನೆಗಳಿಗೆ ಉತ್ತರ ಕೂಡ ನಾವಿಲ್ಲಿ ಬರಿಬೇಕು. ಸೊ 2 ಅಂಕದ ಪ್ರಶ್ನೆಗಳಿಗೆ ಬಂದಾಗ ನೋಡಿ, ನಾವು ಕವರ್ ಮಾಡಿರುವಂತಹ ಚಾಪ್ಟರ್ಸ್ ಇದೆಯಲ್ಲ, ಆ ಚಾಪ್ಟರ್ಸ್ ನಲ್ಲಿ ಎಲ್ಲಾ 2 ಅಂಕದ ಪ್ರಶ್ನೆಗಳು ಕವರ್ ಆಗ್ತಾ ಇವೆ. ಸೊ ಇಲ್ಲಿ ನೀವು ನೋಡ್ಕೋಬಹುದು, ಇಷ್ಟು ಓದಿದ್ರೆ ಸಾಕು, ಸುಲಭವಾಗಿ ನೀವು 90+ ಸ್ಕೋರ್ ಮಾಡಬಹುದು. ಇನ್ನ 1 ಅಂಕಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಈಗ ನೆಕ್ಸ್ಟ್ ತಿಳಿಸ್ತೀನಿ. 1 ಅಂಕದ ಪ್ರಶ್ನೆಗಳು ಬಂದಾಗ ಸೊ ಇಲ್ಲಿ ನೋಡಿ, ಸುಲಭವಾಗಿ 20 ಮಾರ್ಕ್ಸ್ ಅನ್ನ ಪಡ್ಕೋಬಹುದು. ಈಸಿ ಆಗಿರುತ್ತೆ, ತುಂಬಾ ಕಡಿಮೆ ಸಮಯದಲ್ಲಿ ನಿಮ್ಗೆ ಈ 20 ಮಾರ್ಕ್ಸ್ ಗಳು ಸಿಗುತ್ತೆ. ಬೇರೆ ಕಡೆ 4 ಮಾರ್ಕ್ಸ್ಗೆ 1.5 ಪೇಜ್ ಬರಿಬೇಕು, 8 ಮಾರ್ಕ್ಸ್ಗೆ 3 ಪೇಜ್ ಅನ್ನ ಬರಿಬೇಕು. ಬಟ್ ಇಲ್ಲಿ ಕೇವಲ 20 ಪದಗಳು, ವಾಕ್ಯಗಳನ್ನ ಬರೆದು ಸಂಪೂರ್ಣ 20 ಮಾರ್ಕ್ಸ್ ಅನ್ನ ತಗೋಬಹುದು. ತುಂಬಾ ಈಸಿ, ಇಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಅನ್ನ ಕಳ್ಕೋಬೇಡಿ. ಇನ್ನ ಇದಕ್ಕಾಗಿ ನೀವು ಎಲ್ಲಾ ಚಾಪ್ಟರ್ಸ್ ಅನ್ನ ಕವರ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ 1 ಅಂಕದ ಪ್ರಶ್ನೆಗಳನ್ನ ಎಲ್ಲಾ ಚಾಪ್ಟರ್ಸ್ ಗಳಿಂದ ಕೇಳ್ತಾರೆ, ಹೌದಾ? ಸೊ ಹಾಗಾದ್ರೆ ಹೇಗೆ ಕವರ್ ಮಾಡಬೇಕು ಅದಕ್ಕೂ ಕೂಡ ನಿಮ್ಗೆ ಟೆಕ್ನಿಕ್ ಹೇಳಿಕೊಡ್ತಾ ಇದ್ದೀನಿ. ಒಂದು ನೋಟ್ಸ್ ಅನ್ನ ಓದಿ, ಯಾಕಂದ್ರೆ ಕ್ವಶನ್ಸ್ ಗಳನ್ನ ಚಾಪ್ಟರ್ ನ ಮಧ್ಯದಿಂದ ತೆಗಿತಾರೆ. ಇಲ್ಲಿ ಬಿಸ್ನೆಸ್ ಸ್ಟಡಿಯಲ್ಲಿ ಒಂದು ನೀವು ನೋಟ್ಸ್ ರೆಡಿ ಮಾಡ್ಕೊಂಡಿದ್ರೆ ಅದನ್ನ ಓದಿ, ಇಲ್ಲ ಅಂದ್ರೆ ಬುಕ್ಸ್ ಯಾವ ರೀತಿ ಅಂದ್ರೆ 1-2 ಅಂಕದ ಪ್ರಶ್ನೆ ಪ್ರಿಪೇರ್ ಮಾಡಿರುವಂತಹ ಬುಕ್ಸ್ ಗಳು ಇರುತ್ತೆ ನೋಡಿ, ಆ ಒಂದು ಪುಸ್ತಕವನ್ನು ನೀವು ತೆಗೆದುಕೊಂಡು ಓದಿದ್ರೆ ಕೆಲಸ ತುಂಬಾ ಈಸಿ ಆಗುತ್ತೆ. ತುಂಬಾ ಕಡಿಮೆ ಸಮಯದಲ್ಲಿ ಎಲ್ಲವನ್ನ ಕವರ್ ಮಾಡ್ತೀರಾ. ಅಂಡ್ ಇಲ್ಲಿ ಇದು ನಾನು ಹೇಳ್ತಾ ಇರೋದು, ಎಕ್ಸಾಮ್ ಬರೆಯುವಾಗ ಇಲ್ಲಿ ನೀವು ತುಂಬಾ ಟೈಮ್ ಅನ್ನ ಸೇವ್ ಮಾಡಬೇಕಾಗುತ್ತೆ. 20 ಮಾರ್ಕ್ಸ್ ಇದೆ ಅಂದ್ರೆ ಅದಕ್ಕೆ 20-30 ನಿಮಿಷ ಟೈಮ್ ತಗೋಬೇಡಿ. ಸೊ ಅದಕ್ಕೆ ನೀವು ಸರಿಯಾಗಿ ಉತ್ತರ ಮಾಡ್ತಾ ಹೋದ್ರೆ 10 ರಿಂದ 15 ನಿಮಿಷದ ಒಳಗಡೆನೆ ಸರಿಯಾಗಿ ಓದಿ ಹೋಗಿದ್ರೆ 10 ನಿಮಿಷದ ಒಳಗಡೆನೆ 20 ಪ್ರಶ್ನೆಗಳಿಗೆ ಉತ್ತರ ಬರೀಬಹುದು. ಅದರಿಂದ ಏನಾಗುತ್ತೆ, 4-8 ಅಂಕದ ಪ್ರಶ್ನೆ ಬರೆಯುವಾಗ ಉತ್ತರ ನೆನಪಿಸ್ಕೊಳ್ಳಿಕ್ಕೆ, ಚೆನ್ನಾಗಿ ಬರೀಲಿಕ್ಕೆ, ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿ ಬರೀಲಿಕ್ಕೆ ಟೈಮ್ ನಿಮ್ದು ಸೇವ್ ಆಗುತ್ತೆ. ಸೊ ಇದು 1 ಅಂಕದ ಪ್ರಶ್ನೆಗಳು. ಇನ್ನು ಬರೋಣ 2 ಅಂಕದ ಪ್ರಶ್ನೆಗಳಿಗೆ ಏನ್ ಮಾಡ್ಬೇಕು. ಇಲ್ಲೇ ನಾನು ಎಕ್ಸಾಕ್ಟ್ಲಿ ಮಾರ್ಕ್ಸ್ ಅನ್ನ ಕಳೆದುಕೊಂಡಿದ್ದೆ. ಎಲ್ಲಿ, ಯಾಕೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ. 2 ಅಂಕದ ಪ್ರಶ್ನೆಗಳು ಬಂದಾಗ ರೈಟ್ ಪಾಯಿಂಟ್ಸ್, ಅಲ್ಲಿ ಪಾಯಿಂಟ್ಸ್ ಕೇಳಿದ್ರೆ ಪಾಯಿಂಟ್ಸ್ ಗಳನ್ನ ಬರೀರಿ, ತುಂಬಾ ಎಕ್ಸ್ಪ್ಲನೇಷನ್ ಬರೆಯುವಂತಹ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಿರ್ವಹಣೆಯ 4 ತತ್ವಗಳು ಕೇಳಿದ್ರೆ 4 ತತ್ವಗಳನ್ನ ಬರೀರಿ. ಸೊ ಈ ರೀತಿ ತತ್ವಗಳನ್ನ ಅಲ್ಲಿ ಪಾಯಿಂಟ್ಸ್ ಗಳನ್ನ ಬರೀರಿ, ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಬನ್ನಿ ನಿಮ್ಗೆ ತೋರಿಸ್ತೀನಿ. ಇದು ನೋಡಿ, ಮಾರಾಟ ಪ್ರಕ್ರಿಯೆ ಅಂತ ಪ್ರಶ್ನೆ ಕೇಳಿದ್ರು, ನಾನು 4-5 ಲೈನ್ ಬರೆದ್ರು ಕೂಡ 1 ಮಾರ್ಕ್ಸ್ ಸಿಕ್ಕಿದೆ. ಯಾಕೆಂದ್ರೆ ಅದು ಆನ್ಸರ್ ಅಕ್ಯುರೇಟ್ ಆಗಿ ಇರ್ಲಿಲ್ಲ. ಏನ್ ಗೊತ್ತಾಯ್ತು ನಿಮ್ಗೆ? ಆನ್ಸರ್ ಅಕ್ಯುರೇಟ್ ಆಗಿರ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಗಳು ಸಿಗೋದಿಲ್ಲ, ಎಷ್ಟೇ ಎಕ್ಸ್ಪ್ಲನೇಷನ್ ಬರೆದ್ರು ಕೂಡ. ದೆನ್ ರೈಟ್ ಡೆಫಿನೇಷನ್ ಇಫ್ ಆಸ್ಕ್ಡ್, ವೆರಿ ಇಂಪಾರ್ಟೆಂಟ್. ಕೆಲವು ಬಾರಿ ಡೆಫಿನೇಷನ್ಸ್ ಅಂದ್ರೆ ವ್ಯಾಖ್ಯಾನಗಳನ್ನ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಿರ್ವಹಣೆಯನ್ನ ವ್ಯಾಖ್ಯಾನಿಸಿ ಅಂತ ಕೇಳಬಹುದು, ನಾಯಕತ್ವವನ್ನ ವ್ಯಾಖ್ಯಾನಿಸಿ ಅಂತ ಕೇಳಬಹುದು. ಮೀನಿಂಗ್ ಬೇರೆ, ಇನ್ನೊಂದು ವ್ಯಾಖ್ಯಾನ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಆ ಡೆಫಿನೇಷನ್ ಕೊಟ್ಟಿರ್ತಾರೆ, ಅದನ್ನ ಕೇಳಿದ್ರೆ ಅದನ್ನೇ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲೇ ನಾನು ಅಂಕವನ್ನ ಕಳೆದುಕೊಂಡಿದ್ದೆ. ಇಲ್ಲಿ ನಾಯಕತ್ವವನ್ನ ವ್ಯಾಖ್ಯಾನಿಸಿ ಅದರ ಅರ್ಥ ಬರೀರಿ ಅಂತ ಕೇಳಿರ್ಲಿಲ್ಲ, ನಾಯಕತ್ವವನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದ್ರು. ಬಟ್ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಏನ್ ಮಾಡಿದೆ, ಇನ್ ಜನರಲ್ ಆಗಿ ನಾಯಕತ್ವ ಅಂದ್ರೆ ಏನು ಅದರ ಮೀನಿಂಗ್ ಬರದೆ. ಸೊ ಇಲ್ಲಿ ನೋಡಿ 1 ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು 1 ಮಾರ್ಕ್ಸ್ ಅನ್ನ ಕಳೆದುಕೊಂಡೆ. ಈ ತಪ್ಪನ್ನ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲಿ 2 ಅಂಕದ ಪ್ರಶ್ನೆಗಳು ಇವೆ ಆ ಚಾಪ್ಟರ್ ನಲ್ಲಿ ವ್ಯಾಖ್ಯಾನಗಳನ್ನ ನೋಡಿಕೊಳ್ಳಿ, ಅದು ನಿಮ್ಗೆ ಇಂಪಾರ್ಟೆಂಟ್. ಇನ್ನ ರೈಟ್ ಎಕ್ಸ್ಟ್ರಾ ಕ್ವಶನ್ಸ್ ಇಫ್ ಪಾಸಿಬಲ್, ಇಲ್ಲಿ ಸಾಧ್ಯ ಆದ್ರೆ 1-2 ಎಕ್ಸ್ಟ್ರಾ ಕ್ವಶನ್ಸ್ ಗೆ ಉತ್ತರಗಳನ್ನ ಬರೀರಿ. ಯಾಕಂದ್ರೆ ಒಂದರಲ್ಲಿ ಮಾರ್ಕ್ಸ್ ಹೋದ್ರು ಕೂಡ ಇನ್ನೊಂದರಲ್ಲಿ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೀವು ನೋಡಬಹುದು, ಈ ಪ್ರಶ್ನೆಯಲ್ಲಿ ನಂದು 1 ಮಾರ್ಕ್ಸ್ ಹೋಗಿತ್ತು, ಬಟ್ ಇದನ್ನ ಸರ್ಕಲ್ ಮಾಡಿ ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡಲಾಗಿತ್ತು. ಯಾಕೆ? ನಾನು ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಬರೆದಿದ್ದೆ. ಇಲ್ಲಾಂದ್ರೆ ಇಲ್ಲಿಯೂ ಕೂಡ 1 ಮಾರ್ಕ್ಸ್ ಹೋಗ್ತಿತ್ತು, 97 ಇಂದ ಮತ್ತೆ 96 ಗೆ ಬರ್ತಿದ್ದೆ ನಾನು. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ರೈಟ್ 1 or 2 ಅಥವಾ 3 ಎಕ್ಸ್ಟ್ರಾ ಕ್ವಶನ್ಸ್ ಇಫ್ ಪಾಸಿಬಲ್. ಟೈಮ್ ಸಿಕ್ಕರೆ, ಟೈಮ್ ಮ್ಯಾನೇಜ್ಮೆಂಟ್ ನೀವು ಯಾವ ರೀತಿ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಈ
ಟಾಪರ್ಸ್ ನ ಆನ್ಸರ್ ಕಾಪೀಸ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ಎಕ್ಸಾಮ್ ಸ್ಟಾರ್ಟ್ ಆದಾಗಿನಿಂದ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿದೆ? ಫ್ರೀ ಆಗಿ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಅವೈಲೇಬಲ್ ಇದೆ. ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ತುಂಬಾ ಜನ ಬಳಸ್ತಾ ಇದ್ದೀರಾ. ಹೋಗಿ ಅಲ್ಲಿ ಫ್ರೀ ಕಾಂಟೆಂಟ್ಗೆ ಹೋದ್ರೆ ನಿಮ್ಗೆ ಇದು ಸಿಗುತ್ತೆ. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ಅಂತ ಹೇಳಿ. ಈ ರೀತಿ ಆಪ್ ಡೌನ್ಲೋಡ್ ಮಾಡ್ಕೋತೀರಾ. ಸೊ ಇಲ್ಲಿ ಮೆನು ಆಪ್ಷನ್ ಇದೆ, ಕ್ಲಿಕ್ ಮಾಡಿ ಫ್ರೀ ಮಟೀರಿಯಲ್ ನಲ್ಲಿ ಹೋದ್ರೆ ಇಲ್ಲೇ ನಿಮ್ಗೆ ಟಾಪರ್ಸ್ ನ ಆನ್ಸರ್ ಕಾಪೀಸ್ಗಳು ಸಿಗುತ್ತೆ. ಸ್ವಲ್ಪ ಹುಡುಕ್ಬೇಕು, ಡೆಫಿನೆಟ್ಲಿ ಸಿಗುತ್ತೆ. ಎಲ್ಲ ಆರ್ಗನೈಸ್ಡ್ ಆಗಿದೆ, ಏನು ಹುಡುಕುವಂತ ಅವಶ್ಯಕತೆ ಇಲ್ಲ. ಹೋದ ತಕ್ಷಣನೇ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಇನ್ನ ಬರೋಣ 4 ಅಂಕದ ಪ್ರಶ್ನೆಗಳು. ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಮಾರ್ಕ್ಸ್ ಅನ್ನ ಕಳ್ಕೊಳ್ತಾರೆ. ಸೊ ಇಲ್ಲಿ ಮಾರ್ಕ್ಸ್ ಅನ್ನ ನೀವು ಕಳ್ಕೋಬಾರ್ದು. ಸೊ ಅದಕ್ಕೆ ನಾನ್ ರೆಡಿ ಇದ್ದೀನಿ. ಯಾವ ರೀತಿ ನಿಮ್ಗೆ ಮಾರ್ಕ್ಸ್ ಕಳ್ಕೊಳ್ದೇನೆ ಯಾವ ರೀತಿ ಫುಲ್ ಮಾರ್ಕ್ಸ್ ಸಿಗೋ ಹಾಗೆ ಬರೀಬೇಕು ಅಂತ ಹೇಳಿ. ಸೊ 4 ಮಾರ್ಕ್ಸ್ ನ ಕ್ವಶನ್ಸ್. ನಂಬರ್ 1 ಉತ್ತರ ಬರೆಯುವಂತಹ ಫಾರ್ಮ್ಯಾಟ್ ನೋಡ್ಕೊಳ್ಳಿ. ಮೊದಲು ಮೀನಿಂಗ್ ಅನ್ನ ಬರೀಬೇಕು. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಿರ್ವಹಣೆಯ ತತ್ವಗಳನ್ನ ವಿವರಿಸಿ ಅಂತ ಕೇಳಿದ್ರೆ ಮೊದಲು ನಿರ್ವಹಣೆ ಅಂದ್ರೆ ಏನು ಅದನ್ನ ಬರೀರಿ. ಅಂಡ್ ದೆನ್ ನಿರ್ವಹಣೆಯ ತತ್ವಗಳು 4 ಅಂಕದ ಪ್ರಶ್ನೆ ಇದೆ ಅಂದ್ರೆ ಮಿನಿಮಮ್ 4 ಪಾಯಿಂಟ್ಸ್ ಗಳನ್ನ ಬರೀರಿ. ಅಂಡ್ ಅದರ ನಂತರ ಆ 4 ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಇದು ಫಾರ್ಮ್ಯಾಟ್. ಸೊ ಇಲ್ಲಿ ನೀವು ನೋಡಬಹುದು, ನನ್ನ ಆನ್ಸರ್ ಕಾಪಿನೇ ತೋರಿಸ್ತಾ ಇದ್ದೀನಿ. ಎಲ್ಲಾ ಟಾಪರ್ಸ್ ಇದೇ ರೀತಿ ಬರೀತಾರೆ. ಇಲ್ಲಿ ಕೇಳಿದ್ದಾರೆ ತತ್ವಗಳು. ಎಸ್, ನಿರ್ವಹಣೆಯ ತತ್ವಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಸೊ ನಾನಿಲ್ಲಿ ಮೊದಲು ತತ್ವಗಳು ಅಂದ್ರೆ ಏನು ಅದರ ಮೀನಿಂಗ್ ಅನ್ನ ಬರ್ದಿದ್ದೀನಿ. ಇಲ್ಲಿ ನೀವು ನೋಡಬಹುದು. ಅದರ ನಂತರ ನಿರ್ವಹಣೆಯ 5 ತತ್ವಗಳನ್ನ ಬರ್ದಿದ್ದೀನಿ. ಸೊ ಇಲ್ಲಿ ನೋಡಿ, ನನಗೆ 5 ಎಕ್ಸಾಮ್ ನಲ್ಲಿ ನೆನಪು ಬಂತು. ನಾನು 5 ಬರ್ದೆ, ಬಟ್ ವಿವರಣೆ ನಾನು 4ಕ್ಕೆ ಮಾತ್ರ ಕೊಟ್ಟಿದ್ದೀನಿ. ಯಾಕಂದ್ರೆ 5ಕ್ಕೆ ವಿವರಣೆ ಕೊಟ್ಟರು ಅಷ್ಟೇ ಮಾರ್ಕ್ಸ್ ಸಿಗುತ್ತೆ, 4ಕ್ಕೆ ವಿವರಣೆ ಕೊಟ್ಟರು ಕೂಡ 4 ಮಾರ್ಕ್ಸ್ ಸಿಗುತ್ತೆ. ನಾನು ಟೈಮ್ ಸೇವ್ ಮಾಡಬೇಕಾಗಿತ್ತು. ಫಸ್ಟ್ ನಾನು ಏನ್ ಮಾಡಿದೆ, ಈ ರೀತಿ ಪಾಯಿಂಟ್ಸ್ ಅನ್ನ ಬರ್ದೆ. ನಾನು ಇಲ್ಲಿ ಹೇಳಿದ್ನಲ್ಲ, ಮೀನಿಂಗ್ ಬರೆದ ನಂತರ ಪಾಯಿಂಟ್ಸ್ ಬರೀರಿ. ಅದರಿಂದ ಇವ್ಯಾಲ್ಯೂಯೇಟರ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಸ್ಟೂಡೆಂಟ್ ಓದಿದಾನೆ, ಇವನಿಗೆ ಎಲ್ಲಾ ಪಾಯಿಂಟ್ಸ್ ಗಳು ಆಲ್ರೆಡಿ ಗೊತ್ತಿವೆ ಅಂತ ಹೇಳಿ. ಸೊ ಪಾಯಿಂಟ್ಸ್ ಅನ್ನ ಬರೆದ್ರೆ ಅದರ ನಂತರ 1 ಅಂತ ಇಲ್ಲಿ ಹಾಕೋದು, ಅದರ ಎಕ್ಸ್ಪ್ಲನೇಷನ್ ಅನ್ನ ಬರಿತಾ ಹೋಗೋದು. ಇದರಿಂದ ಏನಾಗುತ್ತೆ, ನಿಮ್ಮ ಉತ್ತರ 1 ಪೇಜ್ ದಾಟಿ 1.5 ಪೇಜ್ ವರೆಗೆ ಸುಲಭವಾಗಿ ಉತ್ತರ ನಿಮ್ದು ಆಗುತ್ತೆ. ಇನ್ನ ಇಲ್ಲಿ ಒಂದು ವೇಳೆ ಪಾಯಿಂಟ್ಸ್ ಗಳು ನೆನಪಿಲ್ಲ ಅಥವಾ 3 ಪಾಯಿಂಟ್ಸ್ಗಳು, ಎಲ್ಲಾ ಪಾಯಿಂಟ್ಸ್ ನೆನಪಿಲ್ಲ ಅಂದ್ರೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. 3 ಪಾಯಿಂಟ್ಸ್ಗಳು ಮಾತ್ರ ನೆನಪಿವರಿ. 4ನೇ ಪಾಯಿಂಟ್ಸ್ ನನಗೆ ನೆನಪಿಗೆ ಬರ್ತಾ ಇಲ್ಲ. ಅವಾಗ ಏನ್ ಮಾಡೋದು, ಅವಾಗ ಈ ರೀತಿ ಬರಿಬೇಡಿ. ಅವಾಗ ಈ ರೀತಿ ಬರೆದ್ರೆ ಸಿಕ್ಕಾಕೊಳ್ತೀರಾ, ಗೊತ್ತಾಗ್ಬಿಡುತ್ತೆ ಇವ್ಯಾಲ್ಯೂಯೇಟರ್ಗೆ ಇವ್ನಿಗೆ 3 ಪಾಯಿಂಟ್ಸ್ ಗೊತ್ತಿವೆ, ಅರ್ಧ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾನೆ. ಸೊ ಆ ಕೇಸ್ ನಲ್ಲಿ ಏನ್ ಮಾಡಿ, ಇದನ್ನ ಬರೆಯದೆ ಡೈರೆಕ್ಟ್ ನಂಬರ್ ಹಾಕಿ ಆ ಪಾಯಿಂಟ್ ಬರೆದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಆ ಪಾಯಿಂಟ್ ಬರೆದು ಎಕ್ಸ್ಪ್ಲೇನ್ ಮಾಡಿ. ಮೊದಲ ಯಾವ 3 ಪಾಯಿಂಟ್ಸ್ ಗಳು ಗೊತ್ತಿವೆ ಅದನ್ನ ಬರೀರಿ. ಇನ್ನು 4ನೇ ಪಾಯಿಂಟ್ಸ್ ಗೊತ್ತಿಲ್ಲಲ್ಲ, ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಎಕ್ಸಾಕ್ಟ್ಲಿ ಪಾಯಿಂಟ್ ನೆನಪಿಗೆ ಬರ್ತಾ ಇಲ್ಲ, ಅದರ ವಿವರಣೆ ಗೊತ್ತಿರುತ್ತೆ. ಆಗ ನೀವೇನ್ ಮಾಡಿ, ಆ 4ನೇ ಪಾಯಿಂಟ್ ಅನ್ನ ಹಾಕಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಪಾಯಿಂಟ್ ಹೆಸರು ಕೊಟ್ಟು ಅದರ ಎಕ್ಸ್ಪ್ಲನೇಷನ್ ಬರೀರಿ. ನಾನು ಹೇಳ್ತಾ ಇದ್ದೀನಿ 90% ಚಾನ್ಸಸ್ ಇದೆ ನಿಮಗೆ ಅಲ್ಲಿ ಮಾರ್ಕ್ಸ್ ಸಿಗುತ್ತೆ. ಇದು ಯಾವಾಗ ಬಳಸಬೇಕು ಈ ಟೆಕ್ನಿಕ್ ಅನ್ನ, 4 ಪಾಯಿಂಟ್ಸ್ಗಳು ನೆನಪಿಲ್ಲ ಅಂದಾಗ. ಇದನ್ನ ಸೇಮ್ 8 ಮಾರ್ಕ್ಸ್ ನಲ್ಲಿ 8 ಪಾಯಿಂಟ್ಸ್ ನೆನಪಿಲ್ಲ, ನನಗೆ 6 ಪಾಯಿಂಟ್ಸ್ 7 ಪಾಯಿಂಟ್ಸ್ ಮಾತ್ರ ನೆನಪಿಗೆ ಬರ್ತಾ ಇವೆ ಅಂದ್ರೆ ಈ ರೀತಿ ದಯವಿಟ್ಟು ಬರಿಬೇಡಿ, ಮಾರ್ಕ್ಸ್ ಅನ್ನ ಕಳ್ಕೊಳ್ತೀರಾ ಈ ರೀತಿ ಬರೆದ್ರೆ. ಸೊ ಇನ್ನ 8 ಅಂಕದ ಪ್ರಶ್ನೆಗಳಿಗೆ ಬರೋಣ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಓನ್ ಆಗಿ ಬರಿಬಹುದಾ, ಇದನ್ನ ಹೋಗಿ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನೀವೇ ನೋಡಿ ನಾನು ಯಾವ ರೀತಿ ಬರ್ದಿದ್ದೀನಿ ಅಂತ ಹೇಳಿ. ನಿಮ್ಮ ಕಣ್ಣು ಮುಂದೆ ಇದೆ ಒಂದು ನಾನು ಬರ್ದಿರುವಂತದ್ದು, ನಿಮ್ಗಿನ ಆನ್ಸರ್, ಅದಕ್ಕೆ ಮಾರ್ಕ್ಸ್ ಕೂಡ ಅಲ್ಲಿ ಕೊಡಲಾಗಿದೆ. ಫುಲ್ ಮಾರ್ಕ್ಸ್ ನಾನು ಓನ್ ಆಗಿ ನನ್ನ ವಾಕ್ಯಗಳಲ್ಲೇ ಉತ್ತರವನ್ನ ಬರ್ದಿದ್ದೀನಿ. ಅದನ್ನ ಒಂದ್ಸಲ ನೋಡ್ಕೊಳ್ಳಿ ಯಾವ ರೀತಿ ಅಂತ ಹೇಳಿ. ಇನ್ನು 8 ಅಂಕದ ಪ್ರಶ್ನೆಗಳು, 8 ಅಂಕದ ಪ್ರಶ್ನೆಗಳಿಗೂ ಕೂಡ ಆಲ್ಮೋಸ್ಟ್ ಸೇಮ್ ಫಾರ್ಮ್ಯಾಟ್ ಅನ್ನ ಫಾಲೋ ಮಾಡಿ. ಮೊದಲು ಅದರ ಮೀನಿಂಗ್ ಅನ್ನ ಬರೀರಿ, ನಂತರ ಪಾಯಿಂಟ್ಸ್ ಗಳು, ನಾನು ತೋರಿಸಿದ್ನಲ್ಲ 8 ಪಾಯಿಂಟ್ಸ್ ಗಳು ಗೊತ್ತಿದ್ರೆ 8 ಪಾಯಿಂಟ್ಸ್ ಗಳನ್ನ ಈ ರೀತಿ ಬರೀರಿ. ಅದರ ನಂತರ ಅದರ ವಿವರಣೆಯನ್ನ ಕೊಡ್ತಾ ಹೋಗಿ. ನಿಮ್ಮ ಉತ್ತರ ಉದ್ದದಾಗಿ ಕಾಣುತ್ತೆ, 2-3 ಪೇಜ್ ಅನ್ನ ತೆಗೆದುಕೊಳ್ಳುತ್ತೆ ಉತ್ತರ ಬರೀಲಿಕ್ಕೆ. ಸೊ ಇಲ್ಲಿಂದ ಒಂದು ಎಕ್ಸಾಂಪಲ್ ನೀವು ನೋಡಬಹುದು. 8 ಅಂಕದ ಪ್ರಶ್ನೆ, ನಾನು ಈ ರೀತಿ ಇದಕ್ಕೆ ಉತ್ತರವನ್ನ ಬರೆದಿದೆ. ಏನಿತ್ತಿದು, ನೇಮಕಾತಿಯ ಬಾಹ್ಯ ಮೂಲೆಗಳನ್ನ ವಿವರಿಸಿ ಅಂತ ಇತ್ತು. ಸೊ ಇಲ್ಲಿ ನಾನು ಏನ್ ಮಾಡಿದ್ದೆ, ಮೊದಲು ನೇಮಕಾತಿ ಅಂದ್ರೆ ಏನು ಅದರ ಬಗ್ಗೆ 1-2 ಲೈನ್ ನಲ್ಲಿ ಮೀನಿಂಗ್ ಬರದೆ. ಅದರ ನಂತರ ನನಗೆ 10 ಪಾಯಿಂಟ್ಸ್ ಗಳು ಗೊತ್ತಿದ್ದು. ಸೊ 10 ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಮೊದಲಿಗೆ ಬರ್ದೆ. ಏನು ಮೊದಲು ಮೀನಿಂಗ್, ಅದರ ನಂತರ ಪಾಯಿಂಟ್ಸ್ ಬರ್ದೆ. ಸೊ ಈಗ 1 by 1 ನಾನು ಎಕ್ಸ್ಪ್ಲನೇಷನ್ ಇದರದ್ದು ಕೊಡ್ತಾ ಹೋದೆ. ಸೊ ಇಲ್ಲಿ ಪಾಯಿಂಟ್ಸ್ ನೆನಪಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಮಿನಿಮಮ್ 8 ಬರಿಬೇಕು ನೀವು, ಮಿನಿಮಮ್ 8 ಬರೀಲೇಬೇಕು. ಇಲ್ಲಿ ನಾನು 10 ಪಾಯಿಂಟ್ಸ್ ಬರೋದು, 8 ಪಾಯಿಂಟ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ 10 ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮಗೀಗ ಕೇವಲ 6 ಅಥವಾ 7 ಪಾಯಿಂಟ್ಸ್ ಗಳು ಮಾತ್ರ ನೆನಪಿವೆ ಅಂದ್ರೆ ಈ ರೀತಿ ಬರೆಯದೆ ನೇರವಾಗಿ ಪಾಯಿಂಟ್ ಬರೀರಿ, ಅದರ ಎಕ್ಸ್ಪ್ಲನೇಷನ್ ಬರಿತಾ ಹೋಗ್ರಿ. ಎಂಡ್ ನಲ್ಲಿ ಯಾವ ಪಾಯಿಂಟ್ಸ್ ಗಳು ನೆನಪಿಗೆ ಬರ್ತಾ ಇಲ್ಲ, ಎಂಡ್ ನಲ್ಲಿ ನೀವೇ ಒಂದು ಪಾಯಿಂಟ್ ಕ್ರಿಯೇಟ್ ಮಾಡಿ ಅದರ ವಿವರಣೆ ಬರೆಯುವಂತಹ ಪ್ರಯತ್ನ ಮಾಡಿ. ಇನ್ನ ಕೊನೆಯದಾಗಿ ಕೆಲವೊಂದು ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಟಿಪ್ಸ್.
ಈ ಒಂದು ವಿಡಿಯೋ ನೀವು ಸರಿಯಾಗಿ ಫಾಲೋ ಮಾಡಿದ್ದೆ ಆದರೆ ಸಾಕು, ಸುಲಭವಾಗಿ 90+ ನೀವು ಇಲ್ಲಿ ಸ್ಕೋರ್ ಮಾಡ್ತೀರಾ. ಸೊ ಇಲ್ಲಿ ಫಸ್ಟ್ ತಗೊಳ್ಳಿ, ಓನ್ ಆಗಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ? ಎಸ್, 100% ಕೊಡ್ತಾರೆ. ಸೊ ಅಂದ್ರೆ ಡಿಪೆಂಡ್, ಅಂದ್ರೆ ಯಾವ ರೀತಿ ಬರೀತಾ ಇದ್ದೀರಿ. ಓನ್ ಅಂದ್ರೆ ಏನ್ ಹೇಳಿ, ನಿಮ್ಗೆ ಏನ್ ತಿಳಿಯುತ್ತೆ ಅದನ್ನ ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡು ಓನ್ ಆಗಿ ಬರೆದ್ರೆ 100% ಮಾರ್ಕ್ಸ್ ಕೊಡ್ತಾರೆ. ಇನ್ನು ಹೌ ಟು ಮೇಂಟೈನ್ ಗುಡ್ ಹ್ಯಾಂಡ್ ರೈಟಿಂಗ್ ಎಂಡ್ ವರೆಗೆ ಯಾವ ರೀತಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನಿಮಗೆ ನೀವು ಪ್ರಶ್ನೆ ಕೇಳ್ಕೊಳ್ಳಿ, ಹ್ಯಾಂಡ್ ರೈಟಿಂಗ್ ಯಾವಾಗ ನಮ್ದು ಕೆಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ? ಲಾಂಗ್ ಆನ್ಸರ್ಗಳನ್ನ ಅಂದ್ರೆ 4-8 ಅಂಕದ ಪ್ರಶ್ನೆಗಳನ್ನ ನಿರಂತರವಾಗಿ ಒಂದಾದ ನಂತರ ಇನ್ನೊಂದಾದ ನಂತರ ಇನ್ನೊಂದು ಬರೀತಾ ಹೋದಾಗ ನಮ್ಮ ಕೈ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹ್ಯಾಂಡ್ ರೈಟಿಂಗ್ ಕೆಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಅವಾಗ ಏನ್ ಮಾಡ್ತಿದ್ದೆ, ನಮ್ಮ ಟೈಮ್ ನಲ್ಲಿ ಕೆಲವು ಬಾರಿ ಚಾರ್ಟ್ಸ್ ಗಳನ್ನ ಕೇಳ್ತಿದ್ರು. ಫಾರ್ ಎಕ್ಸಾಂಪಲ್ ಇದರ ಚಾರ್ಟ್ ತೆಗೀರಿ, ಅಥವಾ ಒಂದು ಪ್ರಾಯೋಗಿಕ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಗಳು ನಮ್ಮ ಟೈಮ್ ನಲ್ಲಿ ಬರ್ತಿದ್ವು. ಸೊ ಅವಾಗ ನಾನು ಏನ್ ಮಾಡ್ತಿದ್ದೆ, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಒಂದು 4 ಅಂಕದ್ದು 4 ಅಥವಾ 5 ಪ್ರಶ್ನೆ ಬರದ ನಂತರ, ಸೊ ಈಗ ಕೈ ನೋವ್ತಾ ಇದೆ ಅಂದ್ರೆ ಚಾರ್ಟ್ ಮೇಲೆ ಪ್ರಶ್ನೆಯನ್ನ ಕೇಳಿದ್ರೆ ಸೊ ಆ ಒಂದೆರಡು ಚಾರ್ಟ್ ಗಳನ್ನ ತೆಗೆದು ಆ ಟೈಮ್ ನಲ್ಲಿ. ಸೊ ಈಗ ನೋಡಿ, ನಂದು ಟೈಮ್ ವೇಸ್ಟ್ ಆಗ್ತಾ ಇಲ್ಲ, ನನ್ನ ಕೈಗೆ ರೆಸ್ಟ್ ಕೂಡ ಸಿಗ್ತಾ ಇದೆ. ಸೊ ಈ ರೀತಿ ನಾನು ಟೈಮನ್ನ ಏನ್ ಮಾಡ್ತಿದ್ದೆ, ಹ್ಯಾಂಡ್ ರೈಟಿಂಗ್ ನ ಎಂಡ್ ವರೆಗೆ ಕೊನೆಯವರೆಗೆ ಮೇಂಟೈನ್ ಮಾಡ್ತಿದ್ದೆ. ಈಗ ಚಾರ್ಟ್ ತೆಗಿಲಿಕ್ಕೆ 3-4 ನಿಮಿಷ ಹೋಯಿತು ಅಂದ್ರೆ ಇಲ್ಲಿ ಹೆಚ್ಚು ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಕೈ ನೋವು ಆಗೋದಿಲ್ಲ, ಕೈಗೆ ರೆಸ್ಟ್ ಸಿಗುತ್ತೆ. ಇದಾದ ನಂತರ ಮತ್ತೆ 4-8 ಅಂಕದ ಪ್ರಶ್ನೆಗಳನ್ನ ಬರೀಲಿಕ್ಕೆ ಕಂಟಿನ್ಯೂ ನಾನು ಮಾಡ್ತಿದ್ದೆ. ಸೊ ನಿಮ್ಮ ಈ ರೀತಿ ಕ್ವಶನ್ಸ್ ಗಳು ನಿಮಗೆ ಸಿಕ್ಕರೆ ನಿಮ್ಮ ಕ್ವಶನ್ ಪೇಪರ್ ನಲ್ಲಿ ಮೊದಲು 4-5 ಉತ್ತರ ಬರೀರಿ, ಕೈ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಈ ರೀತಿ ಚಾರ್ಟ್ಸ್ ಗಳನ್ನ ತೆಗೀರಿ, ರೆಸ್ಟ್ ಸಿಗುತ್ತೆ, ಟೈಮ್ ವೇಸ್ಟ್ ಆಗೋದಿಲ್ಲ. ಅಂಡ್ ದೆನ್ ಇದಾದ ನಂತರ ಆರಾಮಾಗಿ ನೀವು ಸೇಮ್ ಸ್ಪೀಡ್ ನಲ್ಲಿ ಅಂಡ್ ಸೇಮ್ ಒಳ್ಳೆ ಹ್ಯಾಂಡ್ ರೈಟಿಂಗ್ ಮೇಂಟೈನ್ ಮಾಡ್ತಾನೆ ಹೋಗಬಹುದು. ಸೊ ಈ ಟೆಕ್ನಿಕ್ ಅನ್ನ ಬಳಸಿ. ಯೂಸ್ ಯುವರ್ ರೀಡಿಂಗ್ ಟೈಮ್ ಎಫೆಕ್ಟಿವ್ಲಿ. ನಿಮಗೆ ಕ್ವಶನ್ ಪೇಪರ್ ಕೊಟ್ಟಾಗ ಕ್ವಶನ್ ಪೇಪರ್ ಓದ್ತಾ ಹೋಗ್ತಿರಲ್ಲ, 1 and 2 ಮಾರ್ಕ್ಸ್ ನ ಆನ್ಸರ್ ಅವಾಗಲೇ ನಿಮಗೆ ಗೊತ್ತಾಗೇ ಬಿಡುತ್ತೆ. ಸೊ ಆನ್ಸರ್ ನ ಟಿಕ್ ಮಾಡಬೇಡಿ ಕ್ವಶನ್ ಪೇಪರ್ ನಲ್ಲಿ. ಸೊ ಅದನ್ನ ಜಸ್ಟ್ ಆನ್ಸರ್ ಯಾವ್ದು ಅಂತ ನೋಡಿ ಇಟ್ಕೊಳ್ಳಿ. ಅದರ ನಂತರ 3-4-6 ಮಾರ್ಕ್ಸ್ ನ ಕ್ವಶನ್ ಸೆಲೆಕ್ಷನ್ ಇಲ್ಲೇ ನೀವು ಮಾಡ್ಕೊಂಬಿಡಿ. ಕ್ವಶನ್ ಯಾವ್ದಕ್ಕೆ ಆನ್ಸರ್ ಮಾಡಬೇಕು, ಕ್ವಶನ್ ಸೆಲೆಕ್ಷನ್. ಸೊ ಈಗ ತುಂಬಾ ಜನ ಏನ್ ಮಾಡ್ತಾರೆ, ಬರೆಯುವಾಗ ಅದರ ಬಗ್ಗೆ ಥಿಂಕ್ ಮಾಡ್ತಾ ಕುತ್ಕೊಳ್ತಾರೆ, ಯಾವ ಕ್ವಶನ್ ಬರಿಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ ಕ್ವಶನ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇನ್ನೊಂದು ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, 4 ಅಂಕದ ಪ್ರಶ್ನೆಗಳನ್ನ ಓದಿದ್ರಿ, 6 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ಕೇವಲ 5 ಪ್ರಶ್ನೆಗಳಿಗೆ ಪರ್ಫೆಕ್ಟ್ ಆಗಿ ಉತ್ತರ ಗೊತ್ತಿದೆ, ಬಟ್ 6ನೇ ಪ್ರಶ್ನೆ ಇನ್ನೊಂದಿದೆಯಲ್ಲ, ಅದಕ್ಕೆ ಉತ್ತರ ನನಗೆ ಫುಲ್ ಆನ್ಸರ್ ಗೊತ್ತಿಲ್ಲ. ಆ ಕೇಸಲ್ಲಿ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಅದೇ ಕ್ವಶನ್ ಬಗ್ಗೆ ಟೆನ್ಷನ್ ತಗೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ. ಅದರ ಬಗ್ಗೆನೇ ಪದೇ ಯೋಚನೆ ಮಾಡೋದು ಫುಲ್ ಉತ್ತರ ನೆನಪಿಸ್ಕೊಳ್ಳಲಿಕ್ಕೆ. ಆ ರೀತಿ ಮಾಡಬೇಡಿ. ಅದರಿಂದ ಮೈಂಡ್ ಮೇಲೆ ನಿಮ್ದು ಪ್ರೆಷರ್ ಬರುತ್ತೆ, ಟೆನ್ಷನ್ ಬಿಲ್ಡ್ ಆಗುತ್ತೆ. ಅವಾಗ ಏನ್ ಮಾಡಿ, ಫಸ್ಟ್ 5 ಕ್ವಶನ್ಸ್ ಗೊತ್ತಿವೆಲ್ಲ, 5 ಕ್ವಶನ್ಸ್ಗೆ ಆನ್ಸರ್ ಬರೀರಿ, ಅದಕ್ಕೆ ಪರ್ಫೆಕ್ಟ್ ಆಗಿ ಆನ್ಸರ್ ಬರೀರಿ. ಅವಾಗ ನಿಮ್ಮ ಮೈಂಡ್ ಏನಾಗುತ್ತೆ, ಫುಲ್ ರಿಲ್ಯಾಕ್ಸ್ಡ್ ಆಗುತ್ತೆ. 5 ಕ್ವಶನ್ಸ್ ನ ಪ್ರೆಷರ್ ನಿಂದ ಫ್ರೀ ಆಗುತ್ತೆ. ದೆನ್ ನೀವು 6ನೇ ಕ್ವಶನ್ ಬಗ್ಗೆ ಎಂಡ್ ನಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಬರಿಬಹುದು ಆರಾಮಾಗಿ. ಇನ್ನ ದೆನ್ ಪಾಯಿಂಟ್ಸ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ನಾನು ಹೇಳಿದ್ನಲ್ಲ, ಪಾಯಿಂಟ್ಸ್ ಗೊತ್ತಿಲ್ಲ ಅಂದ್ರೆ ಮೊದಲು 4 ಪಾಯಿಂಟ್ಸ್ ಗೊತ್ತಿದೆ ಅಂದ್ರೆ 5 ಪಾಯಿಂಟ್ಸ್, 6 ಪಾಯಿಂಟ್ಸ್ ಗೊತ್ತಿವೆ ಅಂದ್ರೆ 6 ಪಾಯಿಂಟ್ಸ್ ಬರೀರಿ. ಕೊನೆಯದಾಗಿ 2 ಪಾಯಿಂಟ್ಸ್ ಗಳು ಗೊತ್ತಿಲ್ಲ ಅಂದ್ರೆ ಆ 2 ಪಾಯಿಂಟ್ಸ್ ಗಳನ್ನ ಏನ್ ಮಾಡ್ಬೇಕು, ನಿಮ್ಮದೇ ಪಾಯಿಂಟ್ಸ್ ಕ್ರಿಯೇಟ್ ಮಾಡಿ ಅದರ ಎಕ್ಸ್ಪ್ಲನೇಷನ್ ಬರೀರಿ. ಇನ್ನ ಲಾಸ್ಟ್ 10 ಮಿನಿಟ್ಸ್ ನೋಡಿ, ವೆರಿ ಇಂಪಾರ್ಟೆಂಟ್. ಯಾರಿಗೆ ಅಂದ್ರೆ 100ಕ್ಕೆ 100 ನನಗೆ ಬೇಕು ಬಿಸ್ನೆಸ್ ಸ್ಟಡಿಯಲ್ಲಿ ಅನ್ನೋರಿಗೆ ಇದು ವೆರಿ ಇಂಪಾರ್ಟೆಂಟ್. ನೀವು ಟೈಮ್ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಂದ್ರೆ, ಕೊನೆಯಲ್ಲಿ 10 ನಿಮಿಷ ಉಳಿಸ್ಕೊಳ್ಳಿ. ಯಾವುದಕ್ಕಾಗಿ, ಅಕ್ಕಪಕ್ಕದಲ್ಲಿರೋರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಬರೀತಾ ಇದ್ದಾರೋ ಇಲ್ವೋ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆ 10 ನಿಮಿಷ ಈ ಯಾವುದೇ ಕೆಲಸಕ್ಕೆ ಬಳಸ್ಕೋಬೇಡಿ. ನಿಮ್ಮ ಆನ್ಸರ್ ಪೇಪರ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಟೈಮ್ ಸರಿಯಾಗಿ ಪ್ರಾಪರ್ ಆಗಿ ನಾನು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ ಆ ಮಾಡಿರುವಂತ ಮಿಸ್ಟೇಕ್ಸ್ ಗಳನ್ನ ಮೇ ಬಿ ನಾನು ಕರೆಕ್ಟ್ ಮಾಡಿ 100 ತಗೊಳ್ತಿದ್ದೆ. ಸೊ ನೀವು ಆ ತಪ್ಪನ್ನ ಮಾಡಬೇಡಿ. 10 ನಿಮಿಷ ಉಳಿಸ್ಕೊಳ್ಳಿ. ನೋಡಿ ಕ್ವಶನ್ ನಂಬರ್ ಸರಿಯಾಗಿ ಹಾಕಿದೋನೋ ಇಲ್ವೋ, ಅಂಡ್ ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಿದೇನೋ ಇಲ್ವೋ, ಏನಾದ್ರೂ ಹೈಲೈಟ್ ಮಾಡೋದಿದ್ರೆ ಹೈಲೈಟ್ ಮಾಡಿದೇನೋ ಇಲ್ವೋ ಅದನ್ನ ಚೆಕ್ ಮಾಡ್ಕೊಳ್ಳಿ. 1 ಅಂಕದ ಪ್ರಶ್ನೆಗಳಲ್ಲಿ ಏನಾದ್ರೂ ತಪ್ಪಾಗಿದೆಯಾ ಅಂತ ಹೇಳಿ ರೀಕನ್ಫರ್ಮ್ ಮಾಡ್ಕೊಳ್ಳಿ ಒಂದ್ಸಲ. ಅವಾಗ ಯಾವುದೇ ಮಾರ್ಕ್ಸ್ ಕಳೆದುಕೊಳ್ಳುವಂತಹ ಚಾನ್ಸಸ್ ಇರೋದಿಲ್ಲ. ಇಲ್ಲಿ ಒಂದು ಟೆಕ್ನಿಕ್ ನಾನು ನಿಮಗೆ ಹೇಳಿಕೊಡ್ತೇನೆ, ಯಾವ್ದ್ರಲ್ಲಿ 8 ಮಾರ್ಕ್ಸ್ ಅಲ್ಲಿ ನಾನು ಟೆಕ್ನಿಕ್ ಮಿಸ್ ಮಾಡ್ತಾ ಇದ್ದೀನಿ, ಅದು ವೆರಿ ಇಂಪಾರ್ಟೆಂಟ್. ಕೆಲವು ಬಾರಿ ಏನ್ ಮಾಡ್ತಾನೆ, ಕೆಲವು ಬಾರಿ ಫಾರ್ ಎಕ್ಸಾಂಪಲ್ ಸಂಘಟನೆಯಲ್ಲಿ ತಗೊಳ್ಳಿ, ಸಂಘಟನೆಯ ಮಹತ್ವವನ್ನ ಬರೆಯಿರಿ ಅಂತ ಕೇಳ್ದ, ಸಂಘಟನೆಯ ಮಹತ್ವವನ್ನ ಬರೆಯಿರಿ ಅಂತ ಅವನು ಕೇಳ್ದ. ಸೊ ಈಗ ಸಂಘಟನೆಯ ಮಹತ್ವದಲ್ಲಿ 6ರಿಂದ 7 ಪಾಯಿಂಟ್ಸ್ ಗಳು ಮಾತ್ರ ಇವೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಎಷ್ಟು ಪಾಯಿಂಟ್ಸ್ ಇವೆ, ಕೇವಲ 7 ಪಾಯಿಂಟ್ಸ್ ಗಳು ಅಲ್ಲಿ ಇವೆ. ಸೊ ಈಗ ನೀವು 7 ಪಾಯಿಂಟ್ಸ್ ಅನ್ನ ಬರೆದು ಬಂದ್ರೆ ಏನಾಗೋದಿಲ್ಲ, ಫುಲ್ ಮಾರ್ಕ್ಸ್ ಸಿಗೋದಿಲ್ಲ. ಅಲ್ಲಿ ಅವನು ಏನ್ ಮಾಡಿರ್ತಾನೆ, ಕೆಲವು ಬಾರಿ ನೇರವಾಗಿ ಪ್ರಶ್ನೆಯಲ್ಲಿ ಕೇಳ್ತಾನೆ, ಸಂಘಟನೆ ಅಂದ್ರೆ ಏನು, ಸಂಘಟನೆಯ ಮಹತ್ವ ವಿವರಿಸಿ ಅಂತ ಹೇಳಿ. ಅಂದ್ರೆ ಸಂಘಟನೆ ಅಂದ್ರೆ ಏನು, ಅದಕ್ಕೆ 1 ಮಾರ್ಕ್ಸ್, ಸಂಘಟನೆಯ ಮಹತ್ವಕ್ಕೆ 7 ಮಾರ್ಕ್ಸ್ ಇರುತ್ತೆ. ಒಂದು ವೇಳೆ ಅವನು ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳದೇ ಇರಬಹುದು,
ಸಂಘಟನೆಯ ಮಹತ್ವ ವಿವರಿಸಿ ಅಂತ ಕೇಳಬಹುದು. ಆಗ ನೀವು ಸಂಘಟನೆಯ ಮೀನಿಂಗ್ ಬರೋದು ಅಂದ್ರೆ ಅದಕ್ಕೆ ಒಂದು ಮಾರ್ಕ್ಸ್ ಸಿಗುತ್ತೆ. ಅದರ ನಂತರ 7 ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಈ ರೀತಿಯ ಪ್ರಶ್ನೆಗಳು ಕೂಡ ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಸೊ ಇಷ್ಟು ನೀವು ಕವರ್ ಮಾಡಿದ್ರೆ ಸಾಕು ಬಿಸ್ನೆಸ್ ಸ್ಟಡಿಗೆ ಸುಲಭವಾಗಿ ನೀವು 90 ಅಬೌವ್ ಸ್ಕೋರ್ ಮಾಡ್ತೀರಾ ಅಂಡ್ 100 ಕೂಡ ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಸರಿಯಾಗಿ ಟೈಮ್ ಅನ್ನ ಮ್ಯಾನೇಜ್ ಮಾಡಿ ಪ್ರಿಪರೇಷನ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಕೂಡ 90 ಅಬೌವ್ ಸ್ಕೋರ್ ಬಂದಾಗನೇ 90 ಅಬೌವ್ ಪರ್ಸೆಂಟೇಜ್ ಆಗುವಂತದ್ದು. ಸೊ ಬಿಸ್ನೆಸ್ ಸ್ಟಡಿ ಟಾರ್ಗೆಟ್ ಇಟ್ಕೊಳ್ಳಿ 100 ಸ್ಕೋರ್ ಮಾಡ್ಲಿಕ್ಕೆ ಬಿಸ್ನೆಸ್ ಸ್ಟಡಿ. ಅಂಡ್ ದೆನ್ ಮುಂದಿನ ಎಕನಾಮಿಕ್ಸ್ ಇದೆಯಲ್ಲ ಅದಕ್ಕೆ ನಾನಿದ್ದೇನೆ. ಸೊ ಅದಕ್ಕೆ ಫುಲ್ ಪ್ರಿಪರೇಷನ್ ನಡೀತಾ ಇದೆ. ಎಲ್ಲ ಪ್ಲಾನ್ ಅನ್ನ ರೆಡಿ ಮಾಡಿದ್ದೇನೆ ನಿಮಗೆ ಎಕನಾಮಿಕ್ಸ್ ನಲ್ಲಿ 100 ಮಾರ್ಕ್ಸ್ ಅನ್ನ ಕೊಡಿಸ್ಲಿಕ್ಕೆ. ಸೊ ಇದನ್ನ ಫಾಲೋ ಮಾಡಿ ಈ ಒಂದು ನಾನು ಹೇಳ್ಕೊಟ್ಟಿರುವಂತಹ ಸ್ಟ್ರಾಟಜಿಯನ್ನ ಸಾಕು. ಅಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಬಿಸ್ನೆಸ್ ಸ್ಟಡಿ ಪೇಪರ್.